ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ಪರಿಶ್ರಮದಿಂದ ತಾಲೂಕಿನ ಕೋಳೂರು ನರ್ಸರಿ ಪಿಕ್ನಿಕ್ ಸ್ಪಾಟ್ ಆಗಿ ರೂಪುಗೊಂಡಿದೆ. ಇಲ್ಲಿರುವ ಕಿರು ಉದ್ಯಾನವನಗಳು ಜನರು ವಿಶ್ರಾಂತಿ ಪಡೆದು ನೋಡುವ ತಾಣಗಳಾಗಿ ಬದಲಾಗಿದೆ. ತಾಲೂಕಿನ ಕೋಳೂರು ಸಸ್ಯಪಾಲನಾ ಕ್ಷೇತ್ರದಲ್ಲಿ ಸಾಮಾಜಿಕ ವಲಯ ಅರಣ್ಯ ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಕಿರು ಉದ್ಯಾನವನಗಳು ಜನಾಕರ್ಷಣೆಗೆ ಒಳಗಾಗಿವೆ. ಈ ನರ್ಸರಿಯಲ್ಲಿ ಹಲವು ಬಗೆಯ ಅಲಂಕಾರಿಕ ಗಿಡಗಳನ್ನು ನೆಡಲಾಗಿದ್ದು ಜನರ ಆಕರ್ಷಣೆಗೆ ಕಾರಣವಾಗಿವೆ. ಸ್ವದೇಶಿ ಹಾಗೂ ವಿದೇಶಿ ಸಸ್ಯಗಳ ಕಲರವ, ಅಲಸ್ಟೋನಿಯಾ, ಕೊನೋಕಾರ್ಪಸ್, ರೋಜಿಯಾ, ಪಲ್ಲೇದ, ಸಬೂಬಿಯಾ, ಅಲ್ಟೋಫಾರಂ, ಮೆಂಟಾಲಿಯಾ, ಮೇಫ್ಲವರ್, ಮೈಮೋಸಾ, ಕುಡಿಕಾ, ಪೂಜಾ, ಗೋಲ್ಡನ್, ಬಾಟಲ್ ಫ್ರೆಶ್, ಪಾಮ್, ಆಂಧ್ರ, ರಾಜಮಂಡ್ರಿ, ವಿಷಮದಾರಿ, ಗೋಲ್ಡಿಯಾನ್, ರೆಡ್ ಬ್ಲಡ್, ಅಕಿಲಿಫಾ ಮತ್ತು ಧಾರವಾಡ ಅಕಿಲಿಫಾ, ಪೈಕಸ್, ಫಂಡಾ, ವೈಟ್ ವೆರಿಗೇಟೆಡಾ, ಪೆನ್ಸಿಲ್ ಪಾಮ್, ಪೈಕಸ್ ಬೆಂಜಮಿನ್, ಪ್ಲೊಮೆರಿಯಾ ಪುಡಿಕಾ, ಸಕೋಮಾ, ಗೌಡಿ ಚಡಿ, ಉಜೇನಿಯಾ, ದೇವಕನಗಲ ಮೊದಲಾದ ಸಸ್ಯಗಳನ್ನು ಬೆಳೆಸಲಾಗಿದ್ದು ನೋಡಲು ಸುಂದರವಾದ ತಾಣವಾಗಿದೆ. ಅಪರೂಪದ ಸಸ್ಯಗಳನ್ನು ಅರಣ್ಯ ಇಲಾಖೆಯವರು ಬೆಳೆಸಿದ್ದು ಚಿಕ್ಕ ಚಿಕ್ಕ ಕುಟುಂಬಸ್ಥರು ಇಲ್ಲಿ ಬಂದು ಹಸಿರು ಪರಿಸರದಲ್ಲಿ ನಿತ್ಯದ ಜಂಜಡ ಮರೆತು ಉಲ್ಲಸಿತರಾಗಿ ಶುದ್ಧ ಗಾಳಿಯನ್ನ ಪಡೆಯಬಹುದಾಗಿದೆ. ಗುಡ್ಡಗಾಡು ಪ್ರದೇಶದಲ್ಲಿ ಹಸಿರು ಸಿರಿಯನ್ನ ಕಂಗೊಳಿಸುವಂತೆ ಮಾಡಿರುವ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಸಿಗಳನ್ನ ಹಗಲಿರುಳು ರಕ್ಷಿಸುತ್ತಿರುವ ಅರಣ್ಯ ವೀಕ್ಷಕರು ರಕ್ಷಕರ ಪಾತ್ರದಿಂದ ಈ ಕಿರು ಉದ್ಯಾನವನ ಅತ್ಯಂತ ಸುಂದರವಾಗಿ ಗೋಚರವಾಗುತ್ತದೆ. ಇವತ್ತಿನ ದಿವಸ ಸುಮಾರು 10 ವರ್ಷಗಳಿಂದ ನಾವು ಹಸಿರು ತೋರಣ ಗೆಳೆಯರ ಬಳಗ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಾವು ಆರಂಭದೊಳಗೆ ಗಿಡಗಳನ್ನು ತರಲಿಕ್ಕೆ ಸಂಕನಾಳಕ್ಕೆ ಆಲ್ಮಟ್ಟಿಗೆ ಹೋಗಿ ಬರ್ತಿದ್ವಿ. ಆದರೆ ಇವತ್ತಿನ ದಿವಸ ಗಿಡಗಳನ್ನು ಅತ್ಯಂತ ಖುಷಿಯಿಂದ ನಮ್ಮ ಕೋಳೂರು ನರ್ಸರಿ ಫಾರ್ಮು ಮತ್ತು ಜಮಲದಿ ನರ್ಸರಿ ಫಾರ್ಮರು ಕೊಡಾಕತ್ತಿದ್ದಾರೆ. ಮೊದಲು ಆರಂಭದೊಳಗೆ ನಾವು ಎಷ್ಟು ತ್ರಾಸ ಪಟ್ಟು ಅನ್ನೋದು ನಮಗೆ ಗೊತ್ತು. ಹಸಿರು ತೋರಣದ ಗೆಳೆಯರ ಬಳಗರು ಎಲ್ಲರಿಗೂ ಗೊತ್ತಿದೆ. ಈಗ ನಮಗೇನಾಗಿದೆ ಅಂದರೆ ಕೋಳೂರದೊಳಗೆ ನಮ್ಮ ಅಜೂರ್ ಸರ್ ಅಂತಿದ್ದರು. ಅವರು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಫಾರ್ಮನ್ನು ನರ್ಸರಿ ಫಾರ್ಮ್ ಮಾಡಿದ್ದಾರೆ. ಅವ್ರ ಜೊತೆಗೇ ಈ ಕಡೆ ಸೇಮ್ ಜಮಲದಿನೂ ಸಹಿತ ಒಂದು ನರ್ಸರಿ ಫಾರ್ಮ್ ಮಾಡಿದ್ದಾರೆ. ಭಾಳ ಬ್ಯೂಟಿಫುಲ್, ಎರಡೂ ಬ್ಯೂಟಿಫುಲ್ಲಾಗಿ ಕೆಲಸ ಮಾಡ್ತಿದ್ದಾರೆ. ಕೋಳೂರು ನರ್ಸರಿ ಸೇರಿದಂತೆ ಮುದ್ದೇಬಿಹಾಳ ತಾಲೂಕನ್ನ ಹಸಿರುಮಯ ಮಾಡಲು ಹಿಂದಿನ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ, ಈಗಿನ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಅವರ ಮಾರ್ಗದರ್ಶನದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಅವಿರತವಾಗಿ ಶ್ರಮಿಸುತ್ತಿದ್ದಾರೆ. ವಿಶೇಷವಾಗಿ ಹಿಂದಿನ ಅರಣ್ಯಾಧಿಕಾರಿ ಸಂತೋಷ್ ಅಜೂರ್ ಅವರು ಸಲ್ಲಿಸಿದ ಸೇವೆಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ದೊರೆತಿದ್ದು ಇತಿಹಾಸವಾಗಿದೆ. ಅಂತಹ ಕ್ರಿಯಾಶೀಲತೆಯ ಕಾರ್ಯವನ್ನ ಈಗಿನ ಅಧಿಕಾರಿ ಎಸ್ಜೆ ಸಂಗಾಲಿಕ, ಪ್ರಾದೇಶಿಕ ಅರಣ್ಯ ವಿಭಾಗದ ಬಸನಗೌಡ ಬಿರಾದರ್ ಅವರು ಮಾಡುತ್ತಿದ್ದಾರೆ. ಸುಭಾಷ್ ಚಂದ್ರ ಅಂತ ಇದ್ರು, ಅವರೊಂದು ಒಳ್ಳೆ ಕೆಲಸ ಮಾಡಿ ನಮಗೆಲ್ಲ ಗಿಡಗಳನ್ನು ಕೊಟ್ಟು ಆರಂಭ ಮಾಡಿದವರು ಹಸಿರು ತೋರಣವನ್ನು. ಇತ್ತೀಚಿನ ನಂತರ ನಮ್ಮ ಸಂತೋಷ್ ಅಜೂರವರು ಭಾಳ ಒಳ್ಳೆ ಕೆಲಸಗಳನ್ನು ಮಾಡಿ ಇಡೀ ಮುದ್ದೊಳಕನ ಗಿಡಗಳನ್ನು ಹಚ್ಚುವಂಥ ಕೆಲಸವನ್ನು ಮಾಡಿದ್ದೆವು. ಯಾಕಂದರೆ ಗಿಡಗಳು ಭಾಳ ಅಪರೂಪ ಅನ್ನುವಂಥ ಇದ್ದಿತ್ತು. ಇವತ್ತಿಗೆ MGC ಕಾಲೇಜ್ ಅನ್ರಿ, ಸ್ಮಶಾನ ಅನ್ರಿ, ಮತ್ತು ವೀರಶೈವ ಲಿಂಗಾಯತ ಸ್ಮಶಾನ ಭೂಮಿ, ಕೃಷಿ ಇಲಾಖೆ ಎಲ್ಲಿ ನೋಡ್ತೀವಿ ಇವತ್ತಿಗೆ ಹುಡುಕೋ ಗಾರ್ಡನ್ ಅಂತ ಬಂತು. ಸಾಕಷ್ಟು ರಸ್ತೆಗಳಲ್ಲಿ ಸಹಿತ ಹಸಿರು ತೋರಣದ ಸದಸ್ಯರು ಅರಣ್ಯ ಇಲಾಖೆಯವರು ಮನವೊಲಿಸಿ ಒಂದು ಸಾಕಷ್ಟು ಜನ ಸಮಾನ ಮನಸ್ಕರನ್ನು ಕುಡಿಸ್ಕೊಂಡು ಕೆಲಸ ಮಾಡಿದ್ದೀವಿ. ಇತ್ತೀಚೆಗೆ ಮತ್ತೀಗ ಅಜೂರ್ ಸರ್ ಜಾಗದಾಗ SG ಸಂಗಾಲಿಕರು ಬಂದಿದ್ದಾರೆ. ನಿಜವಾಗಲೂ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ. ಮತ್ತು ಅದೇ ರೀತಿ ನಮ್ಮ ಸುಭಾಷ್ ಚಂದ್ರ ಜಾಗದಾಗ BI ಬಿರಾದರ್ ಸರ್, ಬಸನಗೌಡ ಬಿರಾದರ್ ಸರ್ ಬಂದಿದ್ದಾರೆ. ಅವರು ಸಹಿತ ಪ್ರಾದೇಶಿಕ ಅರಣ್ಯ ಇಲಾಖೆಯಿಂದ ಬಸನಗೌಡ ಬಿರಾದರ್ ಅವರು, ಮತ್ತು ಇಲ್ಲಿ ನಮ್ಮ ಸೋಷಿಯಲ್ ಫಾರೆಸ್ಟ್ರಿಂದ ಸಂಗಾಲಿಕ ಸರ್ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಟೀಮನ್ನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ಬೇಕು. ನಾವು ಏನು ಕೇಳಿದ್ರು ಇಲ್ಲ ಅನ್ನೋದು ಗಿಡಗಳನ್ನು ಹಚ್ಚುವಂಥದ್ದು, ಗಿಡಗಳನ್ನು ಯಾರಿಗೆ ಕೇಳಿದ್ರು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹಸಿರು ತೋರಣದ ಆಶಯಕ್ಕೆ ಭಾಳ ಒಳ್ಳೆಯ ಒಂದು ಸ್ಪಂದನೆ ದೊರೆಯಲಿಕ್ಕೆ ಏನಾದರೂ ಒಂದು ಹೆಸರು ಮಾಡಿದ್ರೆ ಅದಕ್ಕೆ ಅರಣ್ಯ ಇಲಾಖೆಯವರ ಸಹಕಾರನ ಕಾರಣ ಅಂತ ಹೇಳ್ತೇನೆ. ಲಭ್ಯವಿರುವ ಸಸಿಗಳು ಈ ನರ್ಸರಿಯಲ್ಲಿ 1 ಲಕ್ಷಕ್ಕೂ ಅಧಿಕ ಸಸಿಗಳಿದ್ದು ವಿವಿಧ ಜಾತಿ ತಳಿಯ ಸಸಿಗಳನ್ನ ಬೆಳೆಸಲಾಗಿದೆ. ರೈತರು, ಸಾರ್ವಜನಿಕರು ಇವುಗಳನ್ನ ಕೊಳ್ಳಕೊಂಡಬಹುದಾಗಿದೆ. ವಿಶೇಷವಾಗಿ ಅಂಜನಾ, ಅರಳಿ, ಬಳುಲ, ಬಸರಿ, ಬಿದಿರು, ಅತ್ತಿ, ಆಲ, ಹೆಬ್ಬೇವು, ಹೊಳೆಮಟ್ಟಿ, ಮಹಾಗಣಿ, ನೆರಳೆ, ರಕ್ತಚಂದನ, ಶ್ರೀಗಂಧ, ಸಾಗವಾನಿ, ರಕ್ತಚಂದನ, ಆಕಾಶ ಮಲ್ಲಿಗೆ, ಸಿಲ್ವರ್ ಓಕ್, ಸಿಮಾರೂಬ, ಸೀತಾಫಲ, ಸೆರ್ಕ್ಯುಲಿಯಾ, ಅಲ್ಟಾ, ಸಿರಿಸಾಲ, ಬೇವು, ನುಗ್ಗೆ, ಇಲಾಚಿ, ಹುಣಸೆ ಮೊದಲಾದ ಸಸಿಗಳು ಇಲ್ಲಿ ಲಭ್ಯವಿದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.